ಅಸಾಧ್ಯ. ನಿನ್ನಂತ ಚಿಲ್ಟರಿ ಕೈಲಿ ಇದನ್ನ ಮಾಡೋದು ಅಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಸಾಧ್ಯ ಇದ್ದಿದ್ದಮ್ಮ ಮೇಡಮ್. ನಾನ್ ಮನ್ಸ್ ಪಟ್ರೆ ಹಳ್ಳಿಲಿರೋ ಹಸುಗಳಿಗೆಲ್ಲ ಇಂಗ್ಲಿಷ್ ಮಾತಾಡಿಸ್ಬಲ್ಲೆ. ನಂಗೆ ಗೊತ್ತು ಇವನು ಪವರ್ಫುಲ್ ಗಣಪ. ಏ ಹಿತ, ಇಲ್ಲಿಗೆ ಬರ್ತಿದ್ದ ಹಾಗೆ ಅದೆಷ್ಟು ಸುಳ್ಳು ಮಾತಾಡ್ತೀಯ ನೀನು. ವೆರಿ ಬ್ಯಾಡ್ ಗರ್ಲ್. ಇಲ್ಲಿ ಯಾರು ಹಸುಗೆ ಇಂಗ್ಲಿಷ್ ಟ್ಯೂಷನ್ ಮಾಡ್ತೀನಿ ಅಂತಿದಾರಲ್ಲ, ಹಿತ ಏನಮ್ಮ ವಿಷಯ? ನೋಡಿ ಪ್ರಾಣಿ, ಈ ಪಿಳ್ಳೆ ಗಣಪ ಎಷ್ಟು ಸುಳ್ಳು ಹೇಳ್ತಾನೆ ಅಂತ. ಇವನು ಜನರನ್ನ ಹಿಪ್ನೋಟೈಸ್ ಮಾಡಿ ಕಂಟ್ರೋಲ್ ಮಾಡ್ತಾನಂತೆ. ಅದಕ್ಕೆ ಹೇಳ್ತಾ ಇದ್ದೆ, ಒಂದು ಸೊಳ್ಳೆನು ಹಿಪ್ನೋಟೈಸ್ ಮಾಡಕ್ಕಾಗಲ್ಲ ಅಂತ. ನಾನ್ ಮಾಡ್ತೀನಿ. ನಾನೇನಾರು ಮನ್ಸ್ ಪಟ್ರೆ ಮನುಷ್ಯನ ಪ್ರಾಣಿಗಳ ತರ ಮಾಡ್ತೀನಿ. ಹೌದಾ ಗಣಪ? ಹಾಗಾದ್ರೆ ಒಂದ್ ಕೆಲಸ ಮಾಡ, ನಿನ್ ಪ್ರತಾಪನ ನಮ್ ದಮ್ಮು ಮೇಲೆ ತೋರ್ಸು. ಇವನ್ನ ಹಿಪ್ನಟೈಸ್ ಮಾಡಿ ಸೈಲೆಂಟ್ ಮಾಡ್ಬಿಡೋದು ನೋಡೋಣ. ಓಕೆ, ಚಾಲೆಂಜ್ ಆಗ್ತದೆ. ಈ ಪಿಳ್ಳೆ ನನ್ನನ್ನು ಏನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಹಂಗ ಇದು ಮಾಡ್ತೀನಿ. ಮೇಡಮ್, ಈ ಚಮಚನೇ ನೋಡ್ತಾ ಇರಿ. ನಿಮ್ ಕಣ್ ಭಾರ ಆಗ್ತಿದ್ಯಾ? ನಾನ್ ಹೇಳ್ದಾಗ ನೀವ್ ಕೇಳ್ತೀರಾ? ಈ ಚಮಚನೇ ನೋಡ್ತಾ ಇರಿ. ನಿಮ್ ಕಣ್ ಭಾರ ಆಗ್ತಿದೆ. ನಿಮ್ ಕಣ್ ಭಾರ ಆಗ್ತಿದ್ಯಾ? ಈಗ ನಾನು ಹೇಳ್ದಾಗೆ ನೀವ್ ಕೇಳ್ತೀರಾ? ಹೇಳ್ದಂಗೆ ಕೇಳ್ತೀರಾ? ಲೇ ಪಿಳ್ಳೆ, ಈ ಚಮಚದಿಂದ ನನ್ನನ್ನು ಮಲಗಿಸ್ತೀಯಾ? ಇದನ್ನ ಉಪ್ಪಿನಕಾಯಿ ಹಾಕೊಂಡು ತಿನ್ನು. ನೀನು ಬುದ್ಧಿ ಇರೋದು ತಿಪ್ಪೆಗೆ ಎಸೆಯೋದಕ್ಕೆ. ಗಣಪ, ಬೇಜಾರ್ ಮಾಡ್ಕೋಬೇಡ, ಇನ್ನೊಂದ್ಸತಿ ಟ್ರೈ ಮಾಡು, ನಿನ್ಗೆ ಪವರ್ ಇದೆ. ಗಣಪಂಗೆ ಹಿಪ್ನೋಟೈಸ್ ಮಾಡಕ್ ಬರ್ದೇ ಇರ್ಬೋದು, ಆದ್ರೆ ನನಗ್ ಚಮತ್ಕಾರ ಮಾಡಕ್ ಬರತ್ತಲ್ವಾ? ಅಯ್ಯೋ ಪರಮೇಶ್ವರ, ಇದೇನಪ್ಪ ಇದು? ಇವಳು ಇಕ್ಕಿದಂಗೆ ನಾಟಿ ಕೋಳಿ ಆಗ್ಬಿಟ್ಲಲ್ಲಪ್ಪ. ಯಾಕೆ ಹೀಗಾಯ್ತು? ನಾನು ದೇವಸ್ಥಾನದೊಳಗೆ ಕಾಲಿಡ್ತಿದ್ದ ಹಾಗೆ ಯಾಕೆ ಆಕಾಶಗಳು ಗುಡುಗುದ್ವು? ಛೇ, ಆ ವಿಶ್ವನಾಥ್ ಎದುರಿಗೆ ನನ್ನ ಮರ್ಯಾದೆ ಹೋಗೋಗಾಯ್ತು. ಆ ಶಕ್ತಿಶಾಲಿ ಶ್ರೀಚಕ್ರದ ಹತ್ರ ಹೋಗೋದಕ್ಕೆ ದೈವಿಕ ಶಕ್ತಿ ನನ್ನ ತಡಿತಾ ಇದ್ಯಾ, ಇಲ್ಲ ಈ ಪ್ರಕೃತಿನೇ ನನ್ನ ತಡಿತಾ ಇದ್ಯಾ? ಅಥವಾ ಅವಳಿಗೆ ನಾನು ಒಳಗೆ ಬರೋದು ಇಷ್ಟ ಇಲ್ವಾ? ಇಲ್ಲ ಇಲ್ಲ, ಆ ಶ್ರೀಚಕ್ರ ಪಡೆಯೋದೇ ನನ್ನ ಗುರಿ. ಆದ್ರೆ ನಾನು ಒಳಗೆ ಹೋಗೋದಕ್ಕಾಗದೆ ಇದ್ರೆ ನಾನು ಅದನ್ನ ಹೇಗ್ ಪಡಿಲಿ? ಹೇಗ ಶಕ್ತಿನ ಪಡಿಲಿ? ಏನ್ ಮಾಡ್ಲಿ ಈಗ ನಾನು? ಮಂಜರಿ ಅಮ್ಮ ಅದನ್ನ ಪಡಿದೆ ಯಾಕೆ ಸೋತ್ಲು ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಶ್ರೀಚಕ್ರ ಪಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಮಂಜರಿ ಅಮ್ಮ ಯಾಕೆ ನನಗೆ ಹೇಳಿದ್ರು ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಇಲ್ಲ, ಈ ಸಲ ಗೆಲುವು ನನ್ನದೇ. ಏನೇ ಆಗ್ಲಿ, ಈ ಶಿವರಾತ್ರಿ ಮುಗಿಯೋದ್ರೊಳಗೆ ಆ ಶ್ರೀಚಕ್ರ ನನ್ನ ಕೈಗೆ ಸೇರ್ಬೇಕು. ನನ್ನ ಕೈಗೆ ಸೇರ್ಲೇಬೇಕು. ದುರ್ಗಾ, ಕರೆಕ್ಟಾಗಿ ಹೇಳು. ನಿಮ್ಮ ಊರವರು ಏನೋ ದಂಪತಿಗಳ ಆಟ ಅಂತ ಹೇಳ್ತಾ ಇದ್ರು, ನಗ್ತಾ ಇದ್ರು. ಏನ್ ಆಟ ಇರುತ್ತೆ? ಶರತ್ ದುರ್ಗಾಪುರದಲ್ಲಿ ಏನ್ ಮಾಡ್ತಾ ಇದಾರೆ?
ಅವ್ರು ಯಾಕೆ ಇಲ್ಲಿಗೆ ಬಂದ್ರು? ಏನು ನೀನು ಎತ್ಕೊಂಡು ಓಡೋಗ್ಬೇಕಾ ಅಥವಾ ದೇವಸ್ಥಾನ ಸುತ್ತ ಊರು ಸೇವೆ ಮಾಡ್ಬೇಕಾ? ಅಯ್ಯೋ ಬಾಸು, ನಿಮ್ ಕೈ ಒಂದು ಬ್ಯಾಗೆ ಹೊತ್ಕೊಂಡು ಹೋಗಕ್ಕಾಗಲ್ಲ, ಇನ್ನು ನನ್ನನ್ನು ಹೊತ್ಕೊಂಡು ಹೋಗ್ತೀರಾ? ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡಿ. ಅವ್ರೇನೋ ನಮ್ಮಿಬ್ರು ಕಾಲು ಎಳಿಯೋಕೆ ಆ ಥರ ಮಾತಾಡಿದಾರೆ ಅಷ್ಟೇನೆ. ನೀವು ಬನ್ನಿ ಸುಮ್ಮನೆ. ದುರ್ಗಾ, ನೀನ್ ಏನೋ ನನ್ನ ಬಕ್ರ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀಯ. ಇವತ್ತು ಆ ಡಕೋಟಾ ಗಾಡಿ ಕರ್ಕೊಂಡ್ಬಂದು ಗ್ರೈಂಡ್ ಮಾಡಿದೆ, ನಾಳೆ ಬಿರಿಯಾನಿ ಮಾಡೋ ಪ್ಲಾನಾ? ಹೌದು, ನಾಳೆ ನಿಮ್ನ ಹಂಡೆಲ್ ಹಾಕಿ ಬೇಯಿಸೋದೇ ಆಟ, ಸರಿನಾ? ಈಗಲಾದ್ರೂ ಸುಮ್ಮನೆ ಇರ್ತೀರಾ? ಶರತ್, ದುರ್ಗಾ, ಇಷ್ಟೊತ್ನಲ್ಲಿ ನೀವಿಲ್ಲಿ? ಏನಾಯ್ತಪ್ಪ ಶರತ್? ಯಾಕೆ ಸೊಂಟ ಇಟ್ಕೊಂಡಿದ್ಯಾ? ಹಾಗಿಲ್ಲಮ್ಮ, ಐ ಆಮ್ ಓಕೆ. ಅಲ್ಲ, ವಾಟ್ ಸರ್ಪ್ರೈಸ್, ನೀವೇನಿಲ್ಲಿ? ಆದ್ರೆ ನೀವಿಬ್ರು ಇಲ್ಲಿ? ಅಮ್ಮ, ಬರೀ ನಾವಿಬ್ರೆ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿನೇ ಬಂದಿದೆ. ಏನ? ಇಡೀ ಫ್ಯಾಮಿಲಿನಾ? ಅಂದ್ರೆ ನಮ್ಮ ಹಿತ, ಶಾನ್ವಿ, ದಮ್ಮು ಎಲ್ರು? ಮಾಯಾ ಬಿಟ್ಟು ಎಲ್ಲರೂ ಬಂದಿದ್ದಾರಮ್ಮ. ಆ್ಯಕ್ಚುಲಿ ಎಲ್ಲರೂ ನಮಗಿಂತ ಮುಂಚೆನೇ ರೀಚ್ ಆಗಿದ್ದಾರೆ. ಆ್ಯಕ್ಚುಲಿ ಗಣಪ ಕಾಲ್ ಮಾಡಿ ಹಿತಾಗೆ ನಮ್ಮೂರಲ್ಲಿ ಜಾತ್ರೆ ಥರ ಸಂಭ್ರಮ ಇರುತ್ತೆ, ಎಲ್ಲರೂ ಬನ್ನಿ ಅಂತ ಹೇಳ್ದ. ಹಿತಾಗೂ ತುಂಬ ಆಸೆ ಆಯಿತು, ಹೋಗೋಣಪ್ಪ ಅಂತ ಅಂದ್ಲು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದ್ವಿ. ಶಿವರಾತ್ರಿ ಮುಗಿಸ್ಕೊಂಡೆ ಎಲ್ಲ ವಾಪಸ್ ಹೋಗೋದು. ಅಮ್ಮ, ಅದೇನೋ ಈ ಶಿವರಾತ್ರಿಗೆ ವಿಶೇಷವಾಗಿ ಆಚರಣೆಗಳು, ಆಟಗಳೆಲ್ಲ ಇರುತ್ತಂತೆ. ನಿಮ್ಗೇನಾದ್ರು ಅದ್ರ ಬಗ್ಗೆ ಗೊತ್ತಾ? ಆಟಗಳು ಇಲ್ಲಪ್ಪ ಶರತ್, ನನಗೇನು ಗೊತ್ತಿಲ್ಲ. ಆಟನೋ ಅಥವಾ ಹೋರಾಟನೋ ಗೊತ್ತಿಲ್ಲ ಶರತ್. ಆದ್ರೆ ನಾಳೆ ಈ ದುರ್ಗಾಪುರದಲ್ಲಿ ನನ್ನ ಆಧಿಪತ್ಯ ಶುರುವಾಗುತ್ತೆ. ಈ ಸರ್ತಿ ದುರ್ಗಾ ನನ್ನ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕೆ ನಾನು ಬಿಡೋಲ್ಲ. ಹಾಗೇನಾದ್ರೂ ಒಂದು ವೇಳೆ ದುರ್ಗಾ ಅಡ್ಡ ಬಂದ್ರೆ ಅವಳನ್ನ ಇಲ್ಲೇ ಮುಗಿಸ್ತೀನಿ.